ನೂರಾನಿ ಮಸೀದಿ ಮುಂದೆ ಹೈಮಾಸ್ಟ್ ದೀಪ ಲೋಕಾರ್ಪಣೆ. ಶಾಸಕ ಚಿದಾನಂದ ಎಂ ಗೌಡರ ಜಾತ್ಯತೀತ ನಿಲುವಿಗೆ ಶ್ಲಾಘನೆ. ತಾಲೂಕಿನ ಪಟ್ಟನಾಯಕನಹಳ್ಳಿಯ ನೂರಾನಿ ಮಸೀದಿಯ ಮುಂಭಾಗದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಎಂ ಗೌಡರ ಸ್ವಂತ ನಿಧಿಯಿಂದ ಅಳವಡಿಸಲಾದ ಸೂರ್ಯಬಿಂಬ ಹೈಮಾಸ್ಟ್ ವಿದ್ಯುತ್ ದೀಪವನ್ನು ಇತ್ತೀಚೆಗೆ ಲೋಕಾರ್ಪಣೆಗೊಳಿಸಲಾಯಿತು. ಈ ಮೂಲಕ ಮಸೀದಿ ಆವರಣಕ್ಕೆ ಬೆಳಕಿನ ವ್ಯವಸ್ಥೆ ಕಲ್ಪಿಸಿದ ಶಾಸಕರ ಕಾರ್ಯ ಅವರ ಜಾತ್ಯತೀತ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಯಿತು. ಮಸೀದಿ ಮುಂಭಾಗದಲ್ಲಿ ಸೂಕ್ತ ಬೆಳಕಿನ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಹಾಗೂ ಪ್ರಾರ್ಥನೆಗೆ ಬರುವವರು ಎದುರಿಸುತ್ತಿದ್ದ ಸಮಸ್ಯೆಯನ್ನು ಗಮನಿಸಿದ ಚಿದಾನಂದಗೌಡರು ಶೀಘ್ರವಾಗಿ ಸ್ಪಂದಿಸಿ ಹೈಮಾಸ್ಟ್ ದೀಪವನ್ನು ಅಳವಡಿಸಿದ್ದಾರೆ. ಶಾಸಕರ ಈ ಜನಪರ ಕಾಳಜಿಯನ್ನು ಮೆಚ್ಚಿದ ಸ್ಥಳೀಯ ಮುಸ್ಲಿಂ ಬಾಂಧವರು ಅವರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸಿದರು. ದೀಪ ಲೋಕಾರ್ಪಣೆ ವೇಳೆ ಮಾತನಾಡಿದ ಮುಖಂಡರು, ಚಿದಾನಂದ ಎಂ ಗೌಡರು ಯಾವುದೇ ಭೇದಭಾವವಿಲ್ಲದೆ ಎಲ್ಲಾ ಸಮುದಾಯಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಧಾರ್ಮಿಕ ಕೇಂದ್ರಗಳ ಮೂಲಭೂತ ಸೌಕರ್ಯಗಳಿಗೆ ಸ್ಪಂದಿಸುವ ಮೂಲಕ ಅವರು ಸಮಾಜಕ್ಕೆ ಸಾಮರಸ್ಯದ ಸಂದೇಶ ನೀಡಿದ್ದಾರೆ ಎಂದು ಗುಣಗಾನ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ರಹಮಾನ್ ಸಾಬ್, ಜಲೀಲ್ ಸಾಬ್, ರಹಮತ್ ಸಾಬ್, ಫಕ್ರುದ್ದೀನ್ ಬಾಬು, ಮಜೀದ್, ಅಮ್ಜದ್, ಮುಬಾರಕ್, ಸುಭಾನ್ ಸಾಬ್, ಜಬೀವುಲ್ಲಾ, ಸತ್ತಾರ್, ಪ್ಯಾರೇಜಾನ್, ತನ್ವೀರ್, ನಯಾಜ್, ಜಕಾವುಲ್ಲಾ ಸೇರಿದಂತೆ ಮಸೀದಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಾಲೂಕಿನ ಪಟ್ಟನಾಯಕನ ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು, ಕೈಕಾಲು ನೋವು ಇರುತ್ತಲ್ವಾ. ಆ ಮಂಡಿ ನೋವು, ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು, ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ.